ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವುಗಳು ಸ್ಕಿಲ್ ಆಫ್ ಪ್ರೋಬಿಂಗ್ ಕ್ವಶನಿಂಗ್ ಎನ್ನುವುದರ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವುಗಳು ಸ್ಕಿಲ್ ಆಫ್ ರೀಇನ್ಫೋರ್ಸ್ಮೆಂಟ್ ಎಂಬ ಸಂಪೂರ್ಣವಾದ ಅತ್ಯುತ್ತಮವಾದ ಕೌಶಲದ ಬಗ್ಗೆ ಚರ್ಚೆ ಮಾಡೋಣ. Today we shall discuss about the important teaching skill, that is the skill of reinforcement. ಪುನರ್ಬಲನ ಕೌಶಲ ಎನ್ನುವಂಥದ್ದು ಬಹುಮುಖ್ಯವಾದ ಒಂದು ಬೋಧನಾ ತಂತ್ರವಾಗಿದೆ. ಈಗಾಗಲೇ ನೀವು ಆಳಶೋಧನಾತ್ಮಕ ಪ್ರಶ್ನಾ ಕೌಶಲವನ್ನು ತಿಳಿದುಕೊಂಡಿರೋದ್ರಿಂದ ಇದು ಬಹಳ ಅತ್ಯುತ್ತಮವಾದ ಒಂದು ಕೌಶಲವಾಗುತ್ತೆ ಮುಂದೆ ಮತ್ತೆ ನೀವು ಬೋಧನೆಯಲ್ಲಿ ಇದನ್ನು ತೊಡಗಿಸ್ಕೊಳ್ಳೋದಕ್ಕೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಸ್ಕಿಲ್ ಆಫ್ ರೀಇನ್ಫೋರ್ಸ್ಮೆಂಟ್. ಹಾಗಾದರೆ ನೋಡೋಣ, ಸ್ಕಿಲ್ ಆಫ್ ರೀಇನ್ಫೋರ್ಸ್ಮೆಂಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ. ಸಾಮಾನ್ಯವಾಗಿ ಆಲ್ರೆಡಿ ನೋ ಅಬೌಟ್ ದಟ್ ದ ವರ್ಡ್ ರೀಇನ್ಫೋರ್ಸ್ಮೆಂಟ್ ಇನ್ ದ ಸೈಕಾಲಜಿ. The term first was used by the famous psychologist B.F. Skinner. The word reinforcement used by the famous psychologist B.F. Skinner. Let us see what is the reinforcement. Simple, reinforcements are stimuli. There are a stimulus that can strengthen or weaken any specific behavior. ಪುನರ್ಬಲನವೆಂದರೆ ಸಾಮಾನ್ಯವಾಗಿ ಒಂದು ಪ್ರಚೋದನೆ ಎಂದು ಕರೆಯುತ್ತೇವೆ. ಅದು ಪ್ರಚೋದನೆಯನ್ನು ನಾವು ಅವನನ್ನು ಬಲಶಾಲಿಯನ್ನಾಗಿ ಮಾಡಬಹುದು ಅಥವಾ ಅವನನ್ನು ಒಬ್ಬ ಬಲಹೀನನಾಗಿಯೂ ಕೂಡ ಮಾಡಬಹುದು. ಅಂದರೆ ಇಲ್ಲಿ ನಾವು ಶೈಕ್ಷಣಿಕವಾಗಿ ಒಂದು ವರ್ತನೆಯನ್ನು ಆಧಾರವಿಟ್ಟುಕೊಂಡು ಅವನನ್ನು ಬಲಶಾಲಿ ಮಾಡೋದು ಅಂತ ಅರ್ಥ, ಅಥವಾ ದುರ್ವರ್ತನೆಗಳಿದ್ದರೆ ಅದನ್ನು ವೀಕ್ ಮಾಡೋದು ಅಂತ ಅರ್ಥ ಅಷ್ಟೇ. ದಟ್ಸ್ ವೈ they learn about the many different ways that rewards and punishment are used to change and reinforce people's behaviors, or it may be the pupils' behavior, and find out why some are more effective than others. ಕೆಲವೊಮ್ಮೆ ಕಲಿಕಾ ಸನ್ನಿವೇಶದಲ್ಲಿ ಸಾಕಷ್ಟು ಬಹುಮಾನಗಳನ್ನು ಮತ್ತು ಶಿಕ್ಷೆಯನ್ನು ಶಿಕ್ಷಕರಾದವರು ವಿದ್ಯಾರ್ಥಿಗಳ ಅಥವಾ ಜನಸಾಮಾನ್ಯರ ವರ್ತನೆಗಳನ್ನು ಬದಲಾವಣೆ ಮಾಡಲು ಬಳಸುತ್ತಿರುತ್ತೇವೆ. ಮತ್ತು ಕೆಲವೊಮ್ಮೆ ಯಾಕೆ ಆ ವರ್ತನೆಗಳನ್ನು ಅಥವಾ ಪುನರ್ಬಲನಗಳನ್ನು ಬಳಸಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ reinforcements are stimuli that can be used strengthen the personality or weaken the bad behaviors. That is called as the reinforcements. Okay, let us see what are the important components of this skill. ಹಾಗಾದರೆ ಈ ಕೌಶಲದ ಪ್ರಮುಖ ಘಟಕಾಂಶಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಈ ಸ್ಕಿಲ್ಲನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಈ ಘಟಕಾಂಶಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಿಫೋರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಕಿಲ್ ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ದಿಸ್ ಸ್ಕಿಲ್. ಒಂದು ಕೌಶಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಈ ಕೌಶಲದ ಘಟಕಾಂಶಗಳನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿ ಕಂಡುಬರುವಂಥ ಒಂದು ಅಂಶ. ಅವುಗಳಲ್ಲಿ ಮುಖ್ಯವಾಗಿ ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ದಿಸ್ ಸ್ಕಿಲ್. ಪಾಸಿಟಿವ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್, ಇಟ್ ಇಸ್ ದ ಇಂಪಾರ್ಟೆಂಟ್ ಒನ್. ಧನಾತ್ಮಕ ಶಾಬ್ದಿಕ ಪುನರ್ಬಲನ ಎಂದು ಕರೆಯುತ್ತೇವೆ. ದ ಸೆಕೆಂಡ್ ಒನ್ ಈಸ್ ಪಾಸಿಟಿವ್ ನಾನ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್, ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಎಂದು ಕರೆಯುತ್ತೇವೆ. ನೆಗೆಟಿವ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್, ಋಣಾತ್ಮಕ ಶಾಬ್ದಿಕ ಪುನರ್ಬಲನ ಎಂದು ಕರೆಯುತ್ತೇವೆ. ನೆಗೆಟಿವ್ ನಾನ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್, ಋಣಾತ್ಮಕ ಅಶಾಬ್ದಿಕ ಪುನರ್ಬಲನ ಎಂದು ಕರೆಯುತ್ತೇವೆ. ರಾಂಗ್ ಯೂಸ್ ಆಫ್ ರೀಇನ್ಫೋರ್ಸ್ಮೆಂಟ್, ಪುನರ್ಬಲನದ ತಪ್ಪು ಬಳಕೆಗಳು ಎಂದು ಕೂಡ ಅದನ್ನು ಕರೆಯುತ್ತೇವೆ.
ಜೊತೆಗೆ ಇನ್ಅಪ್ರೋಪ್ರಿಯೇಟ್ ಯೂಸ್ ಆಫ್ ರಿಇನ್ಫೋರ್ಸ್ಮೆಂಟ್. ಇನ್ಅಪ್ರೋಪ್ರಿಯೇಟ್ ಯೂಸ್ ಆಫ್ ರಿಇನ್ಫೋರ್ಸ್ಮೆಂಟ್, ಪುನರ್ಬಲನದ ತಪ್ಪು ಬಳಕೆಗಳು. ಕೆಲವೊಮ್ಮೆ ಆ ತಪ್ಪು ಪುನರ್ಬಲನಗಳನ್ನು ಬಳಕೆಯನ್ನು ಮಾಡ್ತಾ ಇರ್ತೇವೆ, ಇನ್ಅಪ್ರೋಪ್ರಿಯೇಟ್ ಯೂಸ್ ಮಾಡ್ತಾ ಇರ್ತೇವೆ. These are some major components of the skill of reinforcement. Let us see in detail one by one. First one is the positive verbal reinforcement. What is this? The positive verbal reinforcement. ಧನಾತ್ಮಕ ಶಾಬ್ದಿಕ ಪುನರ್ಬಲನ ಅಂದರೆ ಮಾತಿನ ಮೂಲಕ ಧನಾತ್ಮಕವಾಗಿ ವಿದ್ಯಾರ್ಥಿಗಳಿಗೆ ಪುಷ್ಟೀಕರಣ ನೀಡುವುದು. These are the positive comments given by the teacher on the correct response of the pupil. These are the positive comments given by the teacher on the correct response of the pupil. ಈ ಧನಾತ್ಮಕ ಶಾಬ್ದಿಕ ಪುನರ್ಬಲನಗಳು ಏನಪ್ಪಾ ಅಂದರೆ ವಿದ್ಯಾರ್ಥಿಯ ಸರಿಯಾದ ವರ್ತನೆಯನ್ನ ಅಥವಾ ಪ್ರತಿಕ್ರಿಯೆಯನ್ನ ಆಧರಿಸಿಕೊಂಡು ಶಿಕ್ಷಕ ಪುನರ್ಬಲನವನ್ನ ನೀಡುವಂತಹ ಪ್ರಕ್ರಿಯೆ. ಅದನ್ನು ನಾವು ಪಾಸಿಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್ ಎಂದು ಕರೆಯುತ್ತೇವೆ. ವಾಟ್ ಆರ್ ದೇ? ಹಾಗಾದ್ರೆ ಅವುಗಳು ಯಾವುದು? ದೇ ಆರ್ ಯೂಸಿಂಗ್ ವರ್ಡ್ಸ್ ಅಂಡ್ ಫ್ರೇಸಸ್ ಲೈಕ್ ಗುಡ್, ವೆರಿ ಗುಡ್ ಅಂಡ್ ಎಕ್ಸಲೆಂಟ್. ಸಾಮಾನ್ಯವಾಗಿ ಈ ಪದಗಳನ್ನು ಬಳಕೆ ಮಾಡ್ತಾ ಇರ್ತೀವಿ ತರಗತಿಯಲ್ಲಿ. ಒಳ್ಳೆಯದು, ಬಹಳ ಒಳ್ಳೆಯದು, ಅತ್ಯುತ್ತಮ ಎನ್ನುವ ಪದಗಳನ್ನು ಶಿಕ್ಷಕ ತನ್ನ ಬಾಯಿ ಮಾತಿನ ಮೂಲಕ ಹೇಳೋದ್ರ ಮುಖಾಂತರ ವಿದ್ಯಾರ್ಥಿಗಳನ್ನ ಪುಷ್ಟೀಕರಣಗೊಳಿಸುವುದು. ದ ಸೆಕೆಂಡ್ ಪಾಸಿಟಿವ್ ವರ್ಬಲ್ಸ್ ಆರ್ ರಿಪೀಟಿಂಗ್ ಅಂಡ್ ರೀಪ್ರೇಸಿಂಗ್ ಪೀಪಲ್ಸ್ ರೆಸ್ಪಾನ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ರಿಪೀಟಿಂಗ್ ಅಂಡ್ ರೀಪ್ರೇಸಿಂಗ್ ಪ್ಯೂಪಿಲ್ಸ್ ರೆಸ್ಪಾನ್ಸ್. ವಿದ್ಯಾರ್ಥಿ ನೀಡಿರುವಂಥ ಉತ್ತರವನ್ನು ಮತ್ತೆ ನಾವು ಶಿಕ್ಷಕರು ಅದನ್ನು ಮತ್ತೆ ಪುನರುಚ್ಚಾರ ಮಾಡುವುದು ಅಥವಾ ಅದನ್ನು ಸರಿಪಡಿಸಿ ಹೇಳುವುದು. ರಿಪೀಟಿಂಗ್ ಅಂಡ್ ರೀಪ್ರೇಸಿಂಗ್ ಪ್ಯೂಪಿಲ್ಸ್ ರೆಸ್ಪಾನ್ಸ್. ಒಂದು ಪ್ರಶ್ನೆಗೆ ವಿದ್ಯಾರ್ಥಿ ಉತ್ತರವನ್ನು ನೀಡಿರುತ್ತಾನೆ. ಆ ಉತ್ತರವನ್ನು ಮತ್ತೆ ನಾವು ಶಿಕ್ಷಕರು ಪುನರುಚ್ಚಾರ ಮಾಡುವುದರ ಮುಖೇನ ಅದನ್ನು ಮತ್ತೊಮ್ಮೆ ವಾಕ್ಯಬದ್ಧವಾಗಿ ಜೋಡಿಸುವುದರ ಮುಖೇನ ವಿದ್ಯಾರ್ಥಿಯನ್ನು ಪುಷ್ಟೀಕರಣಗೊಳಿಸುವುದು. The third one is using pupils' idea in the development of the lesson. That is also very very important. Some people are always disturbing in teaching. That time most of all teachers keep quiet. ಸುಮ್ಮನೆ ಕೂತ್ಕೊ, ನೀನು ಡಿಸ್ಟರ್ಬ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತೀವಿ. ಆದರೆ ಕೆಲವೊಂದು ಶಿಕ್ಷಕರು ನಾವು ಪಾಠವನ್ನು ಹೇಳ್ತಿರ್ಬೇಕಾದ್ರೆ, ವಿವರಿಸ್ತಿರ್ಬೇಕಾದ್ರೆ ಕೆಲವೊಂದು ಐಡಿಯಾಗಳನ್ನು ಹೇಳ್ತಾ ಇರ್ತಾರೆ. ಆ ಐಡಿಯಾಗಳನ್ನು ಬಳಸ್ಕೊಳ್ಳೋದು ಕೂಡ ದಟ್ ಈಸ್ ಆಲ್ಸೋ ಪಾಸಿಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಎಸ್, ವೆರಿ ಗುಡ್, ಯು ಆರ್ ಹಿಯರ್ ಓನ್ಲಿ. ನೀನು ಎಲ್ಲಿದೆಯಾ, ನೀನು ಕೇಳ್ತಾ ಇದೆಯಾ. ಯೂಸಿಂಗ್ ಪೀಪಲ್ಸ್ ಐಡಿಯಾ ಇನ್ ದ ಡೆವಲಪ್ಮೆಂಟ್ ಆಫ್ ದಿ ಲೆಸನ್. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ದ ಅನದರ್ ಒನ್ ಈಸ್ ಯೂಸಿಂಗ್ ಎಕ್ಸ್ಟ್ರಾ ವರ್ಬಲ್ ಕ್ಲೂಸ್. ಅದಲ್ಲದೆ ಎಕ್ಸ್ಟ್ರಾ ಶಾಬ್ದಿಕ ಪದಗಳನ್ನು ಬಳಸೋದು. ಅವುಗಳಲ್ಲಿ ಲೈಕ್, ಸಾಮಾನ್ಯವಾಗಿ ಆಹಾ, ಟು ಎನ್ಕರೇಜ್ ದ ಪ್ಯೂಪಿಲ್ಸ್. ಯು ಹ್ಯಾವ್ ಟು ಎನ್ಕರೇಜ್ ದ ಪ್ಯೂಪಿಲ್ಸ್. ದಟ್ಸ್ ವೈ ವೆರಿ ಗುಡ್, ಆಹಾ, ವಾಟ್ ಅನ್ ಆನ್ಸರ್. ಈ ಥರದ ಹೆಚ್ಚಿನ ಶಾಬ್ದಿಕ ಪುನರ್ಬಲನಗಳನ್ನು ಶಿಕ್ಷಕ ಬಳಸುವಂಥದ್ದು. ಅದಲ್ಲದೆ sometimes some teachers always use the prompts. That's why in the teaching you have to use the prompts like carry on, think again, carry on, think again, etc. to help the pupil give a correct response. ಕೆಲವೊಮ್ಮೆ ಶಿಕ್ಷಕ ಆ ವಿದ್ಯಾರ್ಥಿನ ಅಧೈರ್ಯಗೊಳಿಸೋದಕ್ಕೆ ಕಾರಣ ಆಗದೆ ವೆರಿ ಗುಡ್, ಹೀಗೆ ಹೇಳು, ಯೋಚನೆ ಮಾಡು, ಮತ್ತೊಂದು ಸಾರಿ ನೋಡೋಣ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಅವನನ್ನು ಹುರಿದುಂಬಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ಇದನ್ನು ಕೂಡ ಒಬ್ಬ ಶಿಕ್ಷಕ ಬಳಸುವಂಥ ಪ್ರಯತ್ನ ಮಾಡಬೇಕು. ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಕಾಂಪೊನೆಂಟ್ ದಟ್ ಈಸ್ ದ ಪಾಸಿಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಇಷ್ಟು ಇಲ್ಲಿ ತನಕ ಹೇಳಿದ್ದು
ಈ ಕೌಶಲ್ಯದ ಒಂದು ಪ್ರಮುಖ ಘಟಕಾಂಶವಾಗಿರ್ತಕ್ಕಂತಹ ಧನಾತ್ಮಕ ಶಾಬ್ದಿಕ ಪುನರ್ಬಲನದ ಬಗ್ಗೆ ಮುಂದೆ ಮತ್ತೊಂದು ಅಂಶವನ್ನು ನಾವು ಚರ್ಚೆ ಮಾಡೋಣ. ದಟ್ ಈಸ್ ದಿ ಪಾಸಿಟಿವ್ ನಾನ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. not only we have to use the positive verbal reinforcement, but also we have to use the positive non-verbal reinforcement. ಧನಾತ್ಮಕ ಅಶಾಬ್ದಿಕ ಪುನರ್ಬಲನಗಳು. The teacher gives comments to pupils on their correct response without using any words. The teacher gives comments to pupils on their correct response without using any words. ಯಾವುದೇ ಪದಗಳನ್ನು ಬಳಸದೆ ಶಿಕ್ಷಕ ವಿದ್ಯಾರ್ಥಿ ಮಾಡಿರ್ತಕ್ಕಂಥ ಸರಿಯಾದ ಉತ್ತರವನ್ನು ಪ್ರಚೋದಿಸುವಂಥ ಪ್ರಕ್ರಿಯೆಯನ್ನು ನಾನ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್ ಎಂದು ಕರೆಯುತ್ತೇವೆ. ಕೇವಲ ಸನ್ನೆಗಳು, ಸೈನ್ ಲ್ಯಾಂಗ್ವೇಜ್ ಲೈಕ್ ಸ್ಮೈಲಿಂಗ್, ಪ್ಯಾಟಿಂಗ್, nodding the head, looking attentively at the responding pupil, writing the pupil's answer on the blackboard. These are all some important, the positive non-verbal reinforcement. ಸಾಮಾನ್ಯ ವಿದ್ಯಾರ್ಥಿ ಹೇಳುವಂಥ ಉತ್ತರವನ್ನು ಆಧರಿಸಿಕೊಂಡು ಮಾತನಾಡದೆ ಅವನು ನೋಡಿ ನಗೋದು, ಸ್ಮೈಲಿಂಗ್, ಚಪ್ಪಾಳೆ ತಟ್ಟೋದು, ಅಥವಾ ಅವನನ್ನೇ ವಿದ್ಯಾರ್ಥಿನೇ ದಿಟ್ಟಿಸಿ ನೋಡುವಂಥದ್ದು, ಅವನು ಹೇಳಿರುವಂಥ ಉತ್ತರವನ್ನು ಬ್ಲ್ಯಾಕ್ ಬೋರ್ಡ್ ಮೇಲೆ ಹೋಗಿ ಬರೆಯೋದು ಖುಷಿ ಆಗುತ್ತೆ. ನಾನು ಹೇಳಿದ ಉತ್ತರವನ್ನು ಶಿಕ್ಷಕರು ಬರಿತಾ ಇದ್ದಾರೆ ಅಂತೇಳಿ ಖುಷಿ ಆಗುತ್ತೆ. ನೀವು ಅವನನ್ನೇ ನೋಡ್ತಾ ಇದ್ರೆ ನಗುಮುಖದಿಂದ ಅವನು ಉತ್ತರ ನೋಡೋದಕ್ಕೆ ಹೆಚ್ಚು ಪ್ರಚೋದನೆಗೊಳ್ಳುತ್ತಾನೆ. ನಾನು ಹೇಳೋ ಉತ್ತರ ಸರಿಯಾಗಿದೆ ಅಂತ ಭಾವಿಸ್ತಾನೆ. ಆ ಕಾರಣಕ್ಕಾಗಿ ಅವನನ್ನೇ ದಿಟ್ಟಿಸಿ ನೋಡುವಂಥ ಪ್ರಯತ್ನ ಮಾಡುವಂಥದ್ದು. ಜೊತೆಗೆ ನಾಡಿಂಗ್ ದ ಹೆಡ್, ಅಲ್ಲ ಅಂದರೆ ಅಲ್ಲ ಅಥವಾ ಹೌದು, ಈ ಥರ ಯಾವುದಾದ್ರೂ ಪ್ರಕ್ರಿಯೆಗಳಿಗೆ ನಾವು ನಮ್ಮ ತಲೆಯನ್ನು ಅಲ್ಲಾಡಿಸುವುದರ ಮುಖೇನ ವಿದ್ಯಾರ್ಥಿ ಉತ್ತರವನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಮಾಡುವುದು. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕಾಂಪೊನೆಂಟ್, ದಟ್ ಈಸ್ ದ ಪಾಸಿಟಿವ್ ನಾನ್ ವರ್ಬಲ್ reinforcement. The next one is negative verbal reinforcement. ಹೇಗೆ ನಾವು ಧನಾತ್ಮಕ ಪುನರ್ಬಲನಗಳನ್ನು ಕೊಡ್ತೀವೋ ಹಾಗೆ ಋಣಾತ್ಮಕ ಶಾಬ್ದಿಕ ಪುನರ್ಬಲನಗಳನ್ನು ಕೆಲವು ಟೀಚರ್ ಉಪಯೋಗಿಸಬೇಕಾಗುತ್ತೆ ಸಂದರ್ಭಾನುಸಾರ, ಆದರೆ ಹೆಚ್ಚಾಗಿ ಅಲ್ಲ. ವಿ ಶುಡ್ ನಾಟ್ ಯೂಸ್ ಮೋರ್ ದ ನೆಗೆಟಿವ್ ವರ್ಬಲ್ reinforcement. Remember it. Always you have to remember in the class. While entering into the class, we have to remember about the negative verbal reinforcement or negative thoughts. The teacher gives comments on the incorrect or partially incorrect response by telling that the pupil's response is incorrect or making the remarks like idiot, stupid, etc. Such behavior of the teacher discourages the pupil participation and should not be used. ಕೆಲವೊಮ್ಮೆ ಶಿಕ್ಷಕರು ನೋಡ್ತಾ ಇರ್ತೀರಿ ನೀವು ಬೈಯೋದನ್ನು ಶತಮೂರ್ಖ, ದಡ್ಡ, ಕತ್ತೆ, ಇಡಿಯಟ್, ಸ್ಟುಪಿಡ್, ಮೂರ್ಖ, ಈ ಥರದೆಲ್ಲ ಪದಗಳನ್ನು ನಾವು ಬಳಸೋದು ನೋಡ್ತೇವೆ. That's why the such behavior of the teacher discourages the pupil's participation in the learning. That's why the teacher should not be used these types of negative verbal reinforcement in the classroom. ಹಾಗಾಗಿ ವಿದ್ಯಾರ್ಥಿ ಏನಾಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಆದರೆ ಇವತ್ತಿನ ದೃಷ್ಟಿಯಲ್ಲಿ ಈ ಥರದ ಪದಗಳ ಬಳಕೆ ಹೆಚ್ಚು ಪದಗಳ ಬಳಕೆ ಮಾಡೋದ್ರಿಂದ ಆ ವಿದ್ಯಾರ್ಥಿ ಕಲಿಕೆಯಲ್ಲಿ ತೊಡಗೋದು ಕಡಿಮೆಯಾಗುತ್ತೆ. ಕ್ರಮೇಣವಾಗಿ ನಿರಾಸಕ್ತಿಯನ್ನು ಆತ ತೋರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಈ ಪದಗಳ ಬಳಕೆ ಇದ್ದರೂ ಕೂಡ ಬಹಳಷ್ಟು ಕಡಿಮೆ ಇರಬೇಕು ಎನ್ನುವುದು ಮನೋವಿಜ್ಞಾನಿಗಳ ಒಂದು ವಾದ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ ದಟ್ ಈಸ್ ದಿ ನೆಗೆಟಿವ್ ವರ್ಬಲ್ reinforcement. ಇಲ್ಲಿ ತನಕ ಚರ್ಚೆ ಮಾಡಿದ ವಿಚಾರ ಎಲ್ಲದೂ ಕೂಡ ಋಣಾತ್ಮಕ ಶಾಬ್ದಿಕ ಪುನರ್ಬಲನ ನೀಡೋದ್ರ ಬಗ್ಗೆ. ಈಗ ಮತ್ತೊಂದು ವಿಚಾರಕ್ಕೆ ಬರೋಣ. ದಟ್ ಈಸ್ ದಿ ನೆಗೆಟಿವ್ ನಾನ್ ವರ್ಬಲ್ reinforcement. ಇಲ್ಲಿ ಕಾಣ್ತಾ ಇದೆಯಲ್ಲ, ದ ನೆಗೆಟಿವ್ ನಾನ್ ವರ್ಬಲ್ reinforcement. ವಾಟ್ ಈಸ್ ದ ನೆಗೆಟಿವ್ ನಾನ್ ವರ್ಬಲ್ reinforcement? ಋಣಾತ್ಮಕ ಅಶಾಬ್ದಿಕ ಪುನರ್ಬಲನ.
The teacher shows his disapproval without using words. This involves frowning, staring, looking angrily at the responding pupil when he gives wrong response. This type of behavior of the teacher creates the fear in the minds of the pupil. It creates the fear in the minds of the pupil and decreases the pupil participation. ಋಣಾತ್ಮಕ ಅಶಾಬ್ದಿಕ ಪುನರ್ಬಲನವನ್ನು ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿ ಕಲಿಕೆಯಲ್ಲಿ ತನ್ನ ತೊಡಗುವಿಕೆಯನ್ನು ಕಡಿಮೆ ಮಾಡಿಕೊಳ್ತಾನೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಟೀಚರ್ ಏನು ಆನ್ಸರ್ ಕೊಟ್ಟಾಯ್ತಾ ಕಡೆ ಎಸ್, ಈ ಥರದ ಕೆಲವೊಂದು ಪದಗಳನ್ನು ನಾವು ಬಳಕೆ ಮಾಡೋ ಶಿಕ್ಷಕರು ನೋಡ್ತೀವಿ. ಅವನನ್ನು ಬಿಟ್ಟು ವಾಪಸ್ ದೂರ ಬರೋದು ಅಥವಾ ಅವನ ಕಡೆ ನೋಡದೇ ಇರುವಂಥ ಪ್ರಯತ್ನಗಳು. ಹೀಗೆ ಈ ಕಾರಣಕ್ಕಾಗಿ ನಾವು ಈ ಥರದ ಪದಗಳನ್ನು ಕಡಿಮೆ ಮಾಡಬೇಕು, ಬಳಕೆಯನ್ನು ಕಡಿಮೆ ಮಾಡಬೇಕು. ಹಾಗಾಗಿ ವಿದ್ಯಾರ್ಥಿನ ಏನಿದ್ರೂ ನಾವು ಆತನ ಕಲಿಕೆಯಲ್ಲಿ ಪಾಲ್ಗೊಳಿಸುವಿಕೆಯನ್ನು ಮಾಡುವಂಥದ್ದು ಪ್ರಮುಖ ಉದ್ದೇಶವಾಗಿರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ನೆಗೆಟಿವ್ ನಾನ್ ವರ್ಬಲ್ reinforcement. Then these are some important components regarding to the skill of reinforcement. ಸಾಮಾನ್ಯವಾಗಿ ಇವುಗಳನ್ನು ಬಿಟ್ಟು ಕೆಲವೊಂದು ಪದಗಳನ್ನು ಶಿಕ್ಷಕ ಬಳಕೆ ಮಾಡ್ತಾನೆ. The other important one is writing the pupil's answer on the blackboard. That is also very important, the big reinforcement to the teacher. ಸಾಮಾನ್ಯವಾಗಿ ಕೆಲವೊಮ್ಮೆ ಪದಗಳನ್ನು ಕೂಡ ಬಳಕೆಯನ್ನು ಮಾಡುವಂಥದ್ದು ಕೂಡ ಇದರ ಒಂದು ಉಪಯುಕ್ತತೆ ಆಗಿದೆ. That's why here the teacher should consider the main thing, that is the positive verbal reinforcement and also the positive non-verbal reinforcement are the very important reinforcement in the teaching. That's why we should not use the negative verbal reinforcement or the negative non-verbal reinforcement. ಯಾವತ್ತೂ ಕೂಡ ಬೋಧನೆಯಲ್ಲಿ ತೊಡಗಿದಾಗ ಶಿಕ್ಷಕ ಕೇವಲ ಹೆಚ್ಚಾಗಿ ಧನಾತ್ಮಕ ಶಾಬ್ದಿಕ ಪುನರ್ಬಲನಗಳನ್ನೇ ಬಳಸಬೇಕು ಅಥವಾ ಧನಾತ್ಮಕ ಅಶಾಬ್ದಿಕ ಪುನರ್ಬಲನಗಳನ್ನೇ ಹೆಚ್ಚಾಗಿ ಬಳಸೋದ್ರಿಂದ ವಿದ್ಯಾರ್ಥಿಯ ಕಲಿಕೆ ಹೆಚ್ಚಾಗ್ತಾ ತೊಡಗುತ್ತೆ. ಇಲ್ಲದೆ ಹೋದರೆ ವಿದ್ಯಾರ್ಥಿಯ ಕಲಿಯುವಿಕೆಯಲ್ಲಿ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕ ತರಗತಿಗೆ ಬಂದ ನಂತರ ಯು ಹ್ಯಾವ್ ಟು ಯೂಸ್ ದ ಪಾಸಿಟಿವ್ ವರ್ಬಲ್ reinforcement, positive non-verbal reinforcement, and also he should avoid the negative verbal reinforcement and also the negative non-verbal reinforcement. ಯಾವತ್ತೂ ಕೂಡ ಅವನು ಅತಿ ಕಡಿಮೆಯಾಗಿ ಧನಾತ್ಮಕ ಅಥವಾ ಋಣಾತ್ಮಕ ಅಶಾಬ್ದಿಕ ಪುನರ್ಬಲನಗಳನ್ನು ಮತ್ತು ಋಣಾತ್ಮಕ ಅಶಾಬ್ದಿಕ ಪುನರ್ಬಲನಗಳನ್ನು ಬಳಸುವಂಥ ಪ್ರಯತ್ನ ಮಾಡಿದರೆ ವಿದ್ಯಾರ್ಥಿಯ ಕಲಿಯುವಿಕೆ ಹೆಚ್ಚಾಗುತ್ತೆ. ಓಕೆ ಫ್ರೆಂಡ್ಸ್, these are some important components regarding to the skill of reinforcement. What are the important components of the skill of reinforcement? Positive verbal reinforcement, positive non-verbal reinforcement, negative verbal reinforcement, and also the negative non-verbal reinforcement, and use of the misappropriate words. ಸಾಮಾನ್ಯವಾಗಿ ಗೊತ್ತಿಲ್ಲದೆ ಕೆಲವೊಮ್ಮೆ ತಪ್ಪು ಪದಗಳನ್ನು ಕೂಡ ಬಳಕೆಯನ್ನು ಮಾಡ್ತಾ ಇರ್ತೀವಿ. ಹೋಗು ದಡ್ಡ ಇದೆಯಾ ನೀನು, ಏನಕ್ಕೆ ಕಲಿಯಲ್ಲ, ಲಾಯಕ್ಕಿಲ್ಲ ನೀನು, ಫೂಲಿಶ್ ಫೆಲೋ, ಹೋಪ್ಲೆಸ್ ಫೆಲೋ, ಗೋ ಹೆಡ್. ಸಾಮಾನ್ಯ ಈ ಥರದ ಪದಗಳನ್ನು ಬಳಕೆ ಮಾಡಿ ವಿದ್ಯಾರ್ಥಿಗಳನ್ನು ಡಿಸ್ಕರೇಜ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ವಿ ಶುಡ್ ನಾಟ್ ಯೂಸ್ ದ ನೆಗೆಟಿವ್ ವರ್ಬಲ್ ಆರ್ ದ ನಾನ್ ವರ್ಬಲ್ ಕಾಂಪೊನೆಂಟ್ಸ್. ಓಕೆ ಫ್ರೆಂಡ್ಸ್, these are some important components regarding to the skill of reinforcement. Okay, let us see the model lesson regarding to the skill of reinforcement. ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಲೆಸನ್ ಇದೆ, ಅದನ್ನು ನೋಡಿಕೊಂಡು ಇವತ್ತಿನ ತರಗತಿಯನ್ನು ನಾವು ಮುಕ್ತಾಯ ಮಾಡೋಣ. ಫಾರ್ ಎಕ್ಸಾಂಪಲ್, ಟೀಚರ್, ವಾಟ್ ಆರ್ ದ ಸೆಕೆಂಡರಿ ಫಂಕ್ಷನ್ಸ್ ಆಫ್ ಮನಿ?
ಪ್ರಶ್ನೆಯನ್ನು ಕೇಳ್ತಾರೆ. ಸಾಮಾನ್ಯವಾಗಿ ಹಣದ ದ್ವಿತೀಯ ಕಾರ್ಯಗಳು ಯಾವುದು? ಪೀಪಲ್ 1 ಹೇಳ್ತಾನೆ ಎಕನಾಮಿಕ್ ಡೆವಲಪ್ಮೆಂಟ್, ಅವನಿಗೆ ರಿಇನ್ಫೋರ್ಸ್ಮೆಂಟ್ ಕೊಡ್ತೀರಿ, ಪಾಸಿಟಿವ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್ ಕೊಡ್ತೀರಿ, ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡ್ತೀರಿ, ಮತ್ತು ವೆರಿ ಗುಡ್ ಅನ್ನೋ ಪದವನ್ನು ಹೇಳಿಕೆ ಮಾಡ್ತೀರಿ. ಟೀಚರ್ ಸೆಕೆಂಡ್ ಕ್ವಶನ್ ಕೇಳ್ತಾರೆ ಆತನಿಗೆ, ಎನಿ ಅದರ್ ಫಂಕ್ಷನ್ಸ್ ಆಫ್ ಮನಿ? ಇದು ಕೂಡ ಸೀಕಿಂಗ್ ಫಾರ್ ದ ಇನ್ಫಾರ್ಮೇಶನ್ ಕೂಡ ಆಗುತ್ತೆ. ಸೆಕೆಂಡ್ ಒನ್ ಇಸ್ ಎಜುಕೇಶನ್ ಪ್ರೊವೈಡ್ ಬೇಸಿಕ್ ನೀಡ್ಸ್, ಮನಿ ಪ್ರೊವೈಡ್ಸ್ ಬೇಸಿಕ್ ನೀಡ್ಸ್. ಶಿಕ್ಷಕ ವೆರಿ ಗುಡ್, nodding his head, and the smile, nodding the head and smiling. ಇದು ದಟ್ ಇಸ್ ದ ಪಾಸಿಟಿವ್ ನಾನ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಇಲ್ಲಿ ಆತ ಮಾತನಾಡೋದಿಲ್ಲ, ಬದಲಾಗಿ ನಾಡಿಂಗ್ ದ ಹೆಡ್ ಆ್ಯಂಡ್ ಸ್ಮೈಲಿಂಗ್ ವೆರಿ ಗುಡ್ ಅನ್ನೋ ಆನ್ಸರನ್ನು ಹೇಳ್ತಾನೆ. ದೆನ್ ಹೌ ಮನಿ ಈಸ್ ಹೆಲ್ಪ್ಫುಲ್ ಇನ್ ಕ್ಯಾಪಿಟಲ್ ಫಾರ್ಮೇಷನ್? ದಟ್ ಈಸ್ ದ ಒನ್ ಟೈಪ್ ಕ್ವಶನ್ ಇನ್ಕ್ರೀಸಿಂಗ್ ದ ಕ್ರಿಟಿಕಲ್ ಅವೇರ್ನೆಸ್ ಅನ್ನುವಂಥ ಕ್ವಶನ್ ಇದನ್ನು ಹೇಳ್ತಾರೆ. ಆ ದೃಷ್ಟಿ ಇಟ್ಕೊಂಡು ಕೂಡ ಈ ಪ್ರಶ್ನೆಯನ್ನು ತಯಾರು ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ನಡೆಯುತ್ತೆ. ಇದರ ಜೊತೆಗೆ ಒಂದು ಮಾಡೆಲ್ ಲೆಸನ್ ಇವಾಗ ಏನು ಬೇಕಾದಷ್ಟು ನಿಮಗೆ ಇವಾಗ ನೆಟ್ಟಲ್ಲಿ ಕೂಡ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಕೂಡ ನೀವು ಅದನ್ನು ಬಳಕೆ ಮಾಡಿಕೊಂಡು ಕೂಡ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಮಾಡೆಲ್ ಲೆಸನ್ ಎಲ್ಲಿದೆ, ಸೋಷಿಯಲ್ ಸೈನ್ಸ್ ಎಕನಾಮಿಕ್ಸಲ್ಲಿ ನಾನು ಆಗಲೇ ಹೇಳಿದಾಗೇ ಇದು ಫ್ರೋಬಿಂಗ್ ಕ್ವಶನಿಂಗ್ ಸ್ಕಿಲ್ಗೂ ಕೂಡ ಸೇರಿಕೊಂಡಂತೆ ಇದನ್ನು ಬರೆದಿದ್ದೇನೆ, ರೆಡಿ ಮಾಡಲಾಗಿದೆ. ಮತ್ತು ರಿಇನ್ಫೋರ್ಸ್ಮೆಂಟ್ ಸ್ಕಿಲ್ಗೆ ಕೂಡ ಸಂಬಂಧಪಟ್ಟಂತೆ ಈ ಸ್ಕಿಲ್ಲನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಎಕನಾಮಿಕ್ಸ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ? SFI ಅಂದರೆ ಸೀಕಿಂಗ್ ಫರ್ದರ್ ಇನ್ಫಾರ್ಮೇಷನ್ ಅನ್ನೋದಿದೆ. ನೋ ರೆಸ್ಪಾನ್ಸ್ ಅಂದರೆ ನಾನ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಸ್ಕಿಲ್ ಆಫ್ ರಿಇನ್ಫೋರ್ಸ್ಮೆಂಟ್ನ ಕಾಂಪೊನೆಂಟ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ವಾಟ್ ಯು ಪೇ ಪರ್ಚೇಸ್ ಎ ಚಾಕೊಲೇಟ್, ಪ್ರಾಂಪ್ಟಿಂಗ್ ಟೆಕ್ನಿಕ್. ದಿಸ್ ಈಸ್ ಕಮಿಂಗ್ ಅಂಡರ್ ಒನ್ಸ್ ಅಗೈನ್ ದ ಸ್ಕಿಲ್ ಆಫ್ ಫ್ರೋಬಿಂಗ್ ಕ್ವಶನಿಂಗ್. ಮನಿ ಆರ್ ರುಪಿ, ಪಾಸಿಟಿವ್ ನಾನ್ ವರ್ಬಲ್ ರಿಇನ್ಫೋರ್ಸ್ಮೆಂಟ್. ಗುಡ್ ಅನ್ನೋ ಪದವನ್ನು ಕೂಡ ಅಲ್ಲಿ ಬಳಕೆ ಮಾಡಿದ್ದೇವೆ. ಇದು ಕೂಡ ಸ್ಕಿಲ್ ಆಫ್ ರಿಇನ್ಫೋರ್ಸ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು. ವಾಟ್ ಆರ್ ಅದರ್ ಫಂಕ್ಷನ್ಸ್ ಆಫ್ ಮನಿ? ಹಣದ ಇತರೆ ಕಾರ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ಸೀಕಿಂಗ್ ಫರ್ದರ್ ಇನ್ಫಾರ್ಮೇಷನ್ ಅನ್ನೋದು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರವಾಗಿದೆ. ಹಾಗಾಗಿ ಈ ದೃಷ್ಟಿ ಇಟ್ಕೊಂಡು ಕೂಡ ನಾವು ಅದನ್ನು ಬಳಕೆಯನ್ನು ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಹೀಗೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ಬೋದು. ಇದಕ್ಕೆ ಸಮಯದ ಮಿತಿ ಅಂತೇನಿಲ್ಲ. ಫಾರ್ ದಿ ಪರ್ಪಸ್ ಆಫ್ ಪ್ರಾಕ್ಟೀಸ್ ವಿ have a time limit, that is 6 to 8 minutes. You have to, for the purpose of practice only. In the classroom you have to use our own time in the period, approximately 45 minutes. In that you have to use these types of skills very effectively. ಬಹಳ ಅದ್ಭುತವಾಗಿ ಈ ಸ್ಕಿಲ್ಲನ್ನು ಬಳಸುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಲೆಸನ್ಸ್ಗಳಿದೆ, ವಿಜ್ಞಾನದಲ್ಲೂ ಕೂಡ ಬೇಕಾದಷ್ಟು ಮಾಡೆಲ್ ಲೆಸನ್ಗಳು ಇವತ್ತು ಯೂಟ್ಯೂಬ್ನಲ್ಲಿ ಹೋದರೂ ಕೂಡ ನಿಮಗೆ ಆ ಲೆಸನ್ಗಳು ಮಾಹಿತಿ ಸಿಗುತ್ತೆ. ಅದಲ್ಲದೆ BK ಪಾಸಿ ಬರೆದಿರ್ತಕ್ಕಂತಹ ಟು ಬಿಕಮ್ ಎ ಬೆಟರ್ ಟೀಚರ್ ಅನ್ನುವಂಥ ಪುಸ್ತಕ ನಮ್ಮ ಗ್ರಂಥಾಲಯದಲ್ಲೂ ಕೂಡ ಸಿಗುತ್ತೆ. ಅದಲ್ಲದೆ ಡಾಕ್ಟರ್ MM ಪಟ್ಟಣಶೆಟ್ಟಿ ಸರ್ ಅವರು ಬರೆದಿರುವಂತಹ ಮೈಕ್ರೋ ಟೀಚಿಂಗ್ ಅನ್ನುವಂಥ ಒಂದು ಪುಸ್ತಕನೂ ಕೂಡ ಅದ್ಭುತವಾಗಿದೆ. ಆ ಪುಸ್ತಕವನ್ನು ಕೂಡ ನೀವು ಬಳಕೆ ಮಾಡಬಹುದು. ಅದರಲ್ಲೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಈ ಸ್ಕಿಲ್ಗಳಲ್ಲಿ ಕೊಟ್ಟಿದ್ದಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಸ್ಕಿಲ್ ಆಫ್ ರಿಇನ್ಫೋರ್ಸ್ಮೆಂಟ್. ಪುನರ್ಬಲನವನ್ನು ಬಳಸುವ ಕೌಶಲ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತನಕ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಸ್ಕಿಲ್ ಆಫ್ ಫ್ರೋಬಿಂಗ್ ಕ್ವಶನಿಂಗ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದರ ಜೊತೆಯಾಗಿ ಈ ಸ್ಕಿಲ್ಲನ್ನು ನಾವು ಬಳಕೆ ಮಾಡ್ತಾ ಹೋಗ್ತೀವಿ. ಸ್ಕಿಲ್ ಆಫ್ ರಿಇನ್ಫೋರ್ಸ್ಮೆಂಟನ್ನು ಅದರ ಜೊತೆಯಾಗಿ ಬಳಕೆಯನ್ನು ಮಾಡಿಕೊಡ್ತೇವೆ. ಇಲ್ಲಿ ಸ್ಕಿಲ್ ಆಫ್ ರಿಇನ್ಫೋರ್ಸ್ಮೆಂಟ್ನಲ್ಲಿ ವಿದ್ಯಾರ್ಥಿ ಉತ್ತರವನ್ನು ಹೇಳಿದಾಗ ಅವನನ್ನು ಪ್ರಚೋದಿಸುವುದು. ಸ್ಕಿಲ್ ಆಫ್ ಫ್ರೋಬಿಂಗ್ನಲ್ಲಿ ವಿದ್ಯಾರ್ಥಿಯನ್ನು ಉತ್ತರ ಹೇಳುವಂತೆ ಮಾಡುವುದು. ದಟ್ ಈಸ್ ದಿ ಪ್ರೊಸೆಸ್ ಆಫ್ ದ ಸ್ಟೂಡೆಂಟ್ ಈಸ್ ಏಬಲ್ ಟು ರೆಸ್ಪಾನ್ಸ್. ದಟ್ ಈಸ್ ದ ಮೈನ್ ಫಂಕ್ಷನ್ಸ್ ಆಫ್ ದ ಸ್ಕಿಲ್ ಆಫ್ ಫ್ರೋಬಿಂಗ್. Skill of reinforcement means this is the process of the stimulate the children or students to response. ಅಲ್ಲಿ ಪ್ರಶ್ನೆಗೆ ಉತ್ತರವನ್ನು ಹೇಳುವಂಥ ಪ್ರತಿಕ್ರಿಯೆ ಮಾಡಿದರೆ ಇಲ್ಲಿ ಉತ್ತರ ಹೇಳಿದಂಥ ವಿದ್ಯಾರ್ಥಿಗಳಿಗೆ ಪ್ರಚೋದನೆಯನ್ನು ಕೊಡುವಂಥ ತಂತ್ರ ಆಗುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಸ್ಕಿಲ್ ಆಫ್ reinforcement better. For the purpose of practice, you have to practice regularly.
ದಿಸ್ ಈಸ್ ಆಲ್ ಅಬೌಟ್ ದ ಸ್ಕಿಲ್ ಆಫ್ ರಿಇನ್ಫೋರ್ಸ್ಮೆಂಟ್. ನನಗನ್ಸುತ್ತೆ ನೀವೆಲ್ಲ ಇದನ್ನು ಬಹಳ ಉತ್ತಮವಾಗಿ ಅರ್ಥ ಮಾಡ್ಕೊಳ್ತೀರಿ ಮತ್ತು ಪ್ರಾಕ್ಟೀಸ್ ಮಾಡ್ತೀರಿ ಅಂತ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.